ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಗರದ ಕೋಟೆ ಬಡಾವಣೆಯ ಸೈಯದ್ ಅಫ್ರೀದ್ 21,911 ಮತಗಳನ್ನು ಪಡೆದು ತಮ್ಮ ಸಮೀಪದ ಪ್ರತಿಸ್ಪರ್ಧಿಯ ವಿರುದ್ಧ 12,230 ಮತಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಕಳೆದ ವರ್ಷ ಆನ್ಲೈನ್ ಮುಖಾಂತರ ನಡೆದ ಆಂತರಿಕ ಚುನಾವಣೆಯಲ್ಲಿ ಸೈಯದ್ ಅಫ್ರೀದ್ 21,911 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು, ಮಾಜಿ ಶಾಸಕರು, ಹಿರಿಯ ಮತ್ತು ಕಿರಿಯ ಮುಖಂಡರುಗಳು, ಕಾರ್ಯಕರ್ತರು, ಚುನಾಯಿತ ಜನಪ್ರತಿನಿಧಿಗಳ ಬೆಂಬಲದಿಂದಾಗಿ ಸೈಯದ್ ಅಫ್ರೀದ್ ನೇತೃತ್ವದ ಸಿಂಡಿಕೇಟ್ ತಂಡದವರು ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಭರತ್ ಕೃಷ್ಣ ದೇವರಾಯ 9,214 ಮತಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ರಿಯಾಜ್ ಗೋರು 9,232 ಮತಗಳು, ಹಾಗೆಯೇ ಕೋಲಾರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಸುಹೇಲ್ ಪಾಷಾ 11,388 ಮತಗಳು, ಕೋಲಾರ ನಗರದ ಅಧ್ಯಕ್ಷರಾಗಿ ಅಬ್ರಾಸ್ ಪಾಷಾ 11,220 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಸೈಯದ್ ಅಫ್ರೀದ್ ಮಾತನಾಡಿ, ಕಾಂಗ್ರೆಸ್ ಪಕ್ಷವನ್ನ ಬೂತ್ ಮಟ್ಟದಿಂದ ಸಮಸ್ಯೆಗಳ ಆಧಾರದಲ್ಲಿ ಪಕ್ಷವನ್ನ ಯುವ ಸಮುದಾಯದ ಮಧ್ಯೆ ಸಂಘಟಿಸುವ ಕೆಲಸವನ್ನ ಮಾಡುವುದರ ಜೊತೆಗೆ ಮುಂಬರಲಿರುವಂತಹ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಮುಖ್ಯವಾಗಿದೆ. ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನಕ್ಕೆ ತಲುಪಿಸುವುದು ಮತ್ತು ಯೋಜನೆಗಳ ಬಗ್ಗೆ ಪ್ರಚಾರ ಮಾಡುವುದು ಯುವ ಕಾಂಗ್ರೆಸ್ನ ಗುರಿಯಾಗಿದೆ ಅಂತ ಹೇಳಿದ್ರು. सरकार के नौजवानों को, डिस्ट्रिक्ट के नौजवानों को, जो भी हमारे वास्ते वर्कर को ही उनका तहे दिल से शुक्रिया अदा करता हूँ. अब इंशाअल्लाह अल्लाह हम कामयाबी देखो है. इसके बाद हमारे हाथ से जो हेल्प हो चाहे, जो खिदमत हो सके आवाम के वास्ते हमें करती. इंशाअल्लाह जो भी हमारे हाथ से होता है वो हेल्प करके देखें. बैठ ले लेंगे, बैठ ले नहीं हलन बैठ ले लेंगे. ಹೃದಯಪೂರ್ವಕ ಧನ್ಯವಾದಗಳು. ಏನು ಇವತ್ತು ಅತಿ ಹೆಚ್ಚು ಮತಗಳಿಂದ ನಮ್ಗೆ ಗೆಲ್ಸಿದ್ದಾರೆ. 21,211 ಅಪ್ರಾಕ್ಸಿಮೇಟ್ಲಿ 12,000 ಲೀಡ್. ಕೋಲಾರದಲ್ಲಿ ಇವತ್ತವರೆಗೂ ಹಂಗೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಆಗಿರಲ್ಲ, ಇಷ್ಟು ಲೀಡಲ್ಲಿ ಯಾರು ಇದ್ ಮಾಡಿರಲ್ಲ. ಇದೆಲ್ಲ ನಮ್ ಫ್ರೆಂಡ್ಸು, ನಮ್ಮ ಅರ್ಬಾಜ್ ಇವ್ರ ಅಧ್ಯಕ್ಷರಾಗಿದ್ದಾರೆ, ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಹಂಗೆ ನಮ್ ಸುಹೇಲ್ ಅಸೆಂಬ್ಲಿ ಅಧ್ಯಕ್ಷರಾಗಿದ್ದಾರೆ, ನಮ್ ಗೋರು ಇದ್ದಾರೆ, ಜನರಲ್ ಸೆಕ್ರೆಟರಿ ಆಗಿದ್ದಾರೆ. 9,000 ಮತಗಳಿಂದ ಅವ್ರದ್ದೆಲ್ಲ ಸಹಕಾರದಿಂದ, ಇವರೆಲ್ಲ ಸಹಕಾರದಿಂದ, ಎಲ್ಲಾ ಏರಿಯಾಸ್ ಇಂದ, ಎಲ್ಲಾ ಕೌನ್ಸಿಲರ್ ಸಹಕಾರದಿಂದ ಈ ಮತಕ್ಕೆ ಈ ಪ್ರಕಾರ ವೋಟ್ ಆಗಿ ಇಷ್ಟು ಜಾಸ್ತಿ ನಾವು ಮಾಡಿದ 47,000, ಅದ್ರಲ್ಲಿ ರಿಜೆಕ್ಟ್ಸ್ ಇದೆಲ್ಲ ಆಗಿ ಇವತ್ತಿದ್ದು ಎಲ್ಲ ಇಷ್ಟು ವೋಟ್ಸ್ ಬಂದಿದೆ. ಅದರಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು